ಕಾಲ ಮಿಂಚಿಲ್ಲ. ಇವತ್ತು ಯಾರನ್ನಾರ ಹಿರಿಯರನ್ನು ಕರೆದು ಆಯ್ತಪ್ಪ ಈಗ ಆಗೋಗ್ಬಿಟ್ಟಿದೆ, ಫಾಸ್ಟ್ ಈಸ್ ಫಾಸ್ಟ್, ಇದ್ರ ಮುಂದೆ ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂತ ಮಾತನ್ನಾಡಿದ್ರೆ ಇವತ್ತು ಸರಿಯಾಗಲಿಕ್ಕೆ ಸಾಧ್ಯತೆ ಇದೆ. ದಿನ ದಿನಕ್ಕೂ ಹೋದ್ರೆ ಮತ್ತೆ ಏನಾಗುತ್ತೆ, ಏನೇನೋ ಆಗೋಗುತ್ತೆ, ಎಲ್ಲರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸೋಷಿಯಲ್ ಮೀಡಿಯಲ್ಲಿ ಬರ್ತಕ್ಕಂಥ ಪದಗಳನ್ನು ನೋಡ್ಬಿಟ್ರೆ ಅದು ನೋಡ್ಲೇಬಾರ್ದು ಅನ್ಸುತ್ತೆ, ಆ ಮಟ್ಟಕ್ಕೆ ಬರುತ್ತಲ್ಲ, ಆಗ್ಬಾರ್ದಲ್ಲ. ಅದು ಗೌರವ ಇರ್ಬೇಕಲ್ವಾ, ನಮ್ಮ ಮಠದ ಗೌರವಕ್ಕೆ ಎಲ್ಲೂ ಧಕ್ಕೆ ಆಗ್ಬಾರ್ದು. ಆ ರೀತಿ ಇರಬೇಕು ಅಂತ ಹೇಳಿದ್ರೆ ಇವತ್ತು ಕಾಲ ಮಿಂಚಿಲ್ಲ. ಗುರುಗಳು ದೊಡ್ಡ ಮನಸ್ಸನ್ನ ಮಾಡಿ ಭಕ್ತರು ನಾವೇನೋ ತಪ್ಪು ಮಾಡಿದ್ವಿ ಅಂತ ಹೇಳಿದ್ರು ಕರೆದು ಇಂಥ ತಪ್ಪಪ್ಪ ಇದು ಸರಿ ಇಲ್ಲ, ಹಿಂಗ್ ಮಾಡ್ಕೊಂಡು ಹೋಗೋಣ, ಮಠಕ್ಕೆ ಒಳ್ಳೇದಾಗ್ಬೇಕು, ಇಲ್ಲಿ ಅವರಿಗೆ ಒಳ್ಳೆ ಹೆಸರಿದೆ, ಅದನ್ನ ಕೆಲ್ಸ್ಕೊಳ್ತಕ್ಕಂಥ ಕೆಲಸ ಆಗ್ಬಾರ್ದು, ಎಲ್ಲರೂ ಕುತ್ಕೊಳ್ಳಿ, ಎಲ್ಲರನ್ನು ಸೇರ್ಸೋಣ, ಮಾತಾಡೋಣ, ಯಾರು ಉತ್ತರಾಧಿಕಾರಿ ಮಾಡ್ಬೇಕು ಅಂತ ಹೇಳಿ ಮಾಡೋಣ, ಸಿಂಗಲ್ ಏಕ ವ್ಯಕ್ತಿ ಟ್ರಸ್ಟ್ ಏನಿದೆ ಅದನ್ನ ತೆಗ್ಯೋಣ, ಬೇರೆ ಟ್ರಸ್ಟ್ ಅನ್ನ ಮಾಡೋಣ ಅನ್ನುವಂತ ತೀರ್ಮಾನ ಮಾಡಿದ್ರೆ ಬಗೆಹರಿಸಲ್ರಿ. ಏನ್ ಕೇಳಿದ್ರಿ ನಾವು, ನೀವೇನ್ ಮಾಡಿದ್ರಿ ಅಂತ ಕೇಳಿಲ್ಲ, ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳಿಲ್ಲ, ಎಲ್ಲಿಟ್ಟಿದ್ರಿ ಅಂತ ಕೇಳಿಲ್ಲ, ಎಲ್ಲೆಲ್ಲೇನೈತಿ ಅಂತ ಕೇಳಿಲ್ಲಲ್ರಿ, ಯಾವ್ದು ಕೇಳಕ್ ಹೋಗಿಲ್ಲ ಯಾರು. ಆದ್ರೆ ಈಗ ಬಂದಿರ್ತಕ್ಕಂಥ ಸಮಸ್ಯೆಯನ್ನ ಸುಲಭವಾಗಿ ಆಗಂತದನ್ನ ಅದನ್ನ ಬಹಳ ದೊಡ್ಡದಾಗಿ ಮಾಡ್ಕೊಂಡ್ರೆ ಅದು ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಬೇರೆಯವರು ಈ ಮಠದ ಬಗ್ಗೆ ಎಷ್ಟೊಂದು ಇದಿತ್ತೋ ಅದು ಕಳೆದೋಗುತ್ತೆ. ಮತ್ತೆ ಅದನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಬಹಳ ಶ್ರಮ ಹಾಕ್ಬೇಕಾಗುತ್ತೆ. ಒಳ್ಳೇದು ಅನ್ಸ್ಕೊಳ್ಬೇಕಾದ್ರೆ ಜೀವನ ಪರ್ಯಂತ ಕಷ್ಟಪಡ್ಬೇಕು. ಕೆಟ್ಟದ್ದು ಅನ್ಸ್ಕೊಳ್ಬೇಕಾದ್ರೆ ಒಂದೇ ಸೆಕೆಂಡ್ ನಾನು ಈಗಲೂ ನಿಮ್ಮೆಲ್ಲರಿಂದ ಕೆಟ್ಟವನು ಅನ್ಸ್ಕೊಂಡ್ಬಿಡ್ಬೋದು. ಆದ್ರೆ ಒಳ್ಳೇದು ಅನ್ಸ್ಕೊಳ್ಬೇಕಾದ್ರೆ ಜೀವನ ಪರ್ಯಂತನೂ ಕಷ್ಟಪಡ್ಬೇಕಾಗುತ್ತೆ. ಹಾಗೆ ನಮ್ಮ ಹಿರಿಯ ಲಿಂಗೈಕ್ಯ ಜಗದ್ಗುರುಗಳ ಶ್ರಮದಿಂದ ಇವತ್ತು ಕರಡುಬಾಳು ಮಠಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಆ ಹೆಸರನ್ನ ನಾವು ಯಾರು ಅದಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ, ಇದನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಕೆಲಸವನ್ನ ಮಾಡ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ, ಎಲ್ಲರ ಸಹಕಾರ ಬೇಕಾಗುತ್ತೆ, ಸಲಹೆಗಳು ಬೇಕಾಗುತ್ತೆ. ನೀವೆಲ್ಲರೂ ಏನೇನು ಹೇಳ್ತಾರೋ ಆ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮುಂದುವರಿತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ. ನಾವಿಲ್ಲೇನೋ 100-200 ಜನ ಸೇರ್ತೀವಿ ಅಂತೇನೆ ಹೇಳಿದ್ರು ರಾಜಣ್ಣವರು. ಆದ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿದ್ರೆ ಇನ್ನೂ ಬಹಳ ಜನ ಸೇರ್ತಾರೆ. ನಾವು ಎಲ್ಲರೂ ಸೇರಿ ಅಂತ ಹೇಳಿದ್ರೆ ಎಷ್ಟು ಜನ ಆಗ್ತಾರೋ ಗೊತ್ತಿಲ್ಲ. ರಾಜಣ್ಣರಂತೂ ಬಹಳ ಶ್ರಮ ಆಗ್ತಿದ್ದಾರೆ. ಅವರ ಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದೆ. ಇದೆಲ್ಲ ಸಂಘಟನೆ ಮಾಡಲಿಕ್ಕೆ ಏನ್ ಬೇಕು ಆ ಕೆಲಸವನ್ನ ಬಹಳ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾರೆ. 80 ವರ್ಷ ಆದ್ರೂ ಆ ವಯಸ್ಸಿನಲ್ಲೂ ಸಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಾದಂತ ಶಿವಶಂಕರಪ್ಪನವರು ಅವ್ರು ಇದ್ದಾರೆ. ಶಿವಶಂಕರಪ್ಪನವ್ರು ಇನ್ನೇನು ರಣವೀರ್ ರಾಜಣ್ಣ ಇಬ್ರು ಒಂದೇ ತಾನೆ. ಅವ್ರು ಏನ್ ಮಾತಾಡಿದ್ರು ಇವ್ರು ಏನ್ ಮಾತಾಡಿದ್ರು ಅವ್ರ ಮಾತಂದಂಗೆ ಅನ್ಸುತ್ತೆ. ಯಾಕಂದ್ರೆ ಯಾವಾಗ ಜೊತೆಗಿರ್ತಾರಲ್ಲ ಏನಾದ್ರು ಸಮಾಜದ ಹೇಳಿಕೆಗಳನ್ನ ಹೇಳೋದು ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ನಾನು ಹೇಳಿದ ಮಾತ್ರ. ಇನ್ನೇನು ತಪ್ಪು ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಏನಾಯ್ತು ಸದಾ ಸಿಕ್ತಿರ್ತಾರಲ್ಲ ಅವರು, ಬೇರೆಯವರಿಗೆಲ್ಲ ಸಿಗೋದಿಲ್ಲ, ಅವ್ರಿಗೆಲ್ಲ ಸಿಕ್ತಿರ್ತಾರೆ. ಏನಾದ್ರು ಸಮಾಜದ ನ್ಯೂನತೆಗಳಿದ್ರೆ ಏನಾದ್ರು ಕೆಲಸಗಳಿದ್ರೆ ಅವನ್ನ ಹೇಳಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅವರನ್ನು ಸಹ ಮುಂದಿಟ್ಕೊಂಡು ಎಲ್ಲ ನಮ್ಮ ಹಿರಿಯರಿದ್ದಾರೆ, ಎಲ್ಲರೂ ಸಹ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ, ಯಾವುದೇ ಕೆಟ್ಟ ಸುದ್ದಿಗಳು ಬಂದರೂ ಕಿವಿ ಮೇಲೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವೆಲ್ಲ ಬರ್ತಿರ್ತಾರೆ, ರಂಗೆ ಹಿಂಗೆ ಅವ್ರ ಅಂತರು ಇವ್ರಿಂತರು ಅಂತ ಏನೇನೋ ಸಂತೆ ಮೆಂತೆ ಕದ್ದರು ಅಂತ ಹೇಳಿ ಅವರ ಮನಸ್ಸನ್ನ ಕೆಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ನೀವೆಲ್ಲರೂ ಇವತ್ತು ಬಂದು ಮುಂದೆ ಹೆಜ್ಜೆಯನ್ನೇ ಇಟ್ಟಿದ್ರಿ. ನೀವೆಲ್ಲರೂ ಒಬ್ಬೊಬ್ಬರನ್ನ 10 ಜನ ಮಾಡ್ಕೊಂಡ್ರೆ ಎಷ್ಟು ಜನ ಆಗ್ಬೋದು? ಇಲ್ಲಿ ಸಾವಿರಾರು ಸಂಖ್ಯೆ ಸೇರಿದ್ರಿ. ಒಬ್ಬೊಬ್ಬರು 10 ಜನ ಮಾಡ್ಕೊಂಡ್ರೆ ನೀವು ಇವತ್ತು